ಸಾರ್ವಜನಿಕ ಆಸ್ತಿಯನ್ನ ಬಳಸುವಾಗ ಕೆಲವು ನಿಯಮಗಳಿಗೆ ಒಳಪಟ್ಟಿರಬೇಕು ಅನ್ನುವಂತಹ ತತ್ವದಲ್ಲಿ ತಪ್ಪಿಲ್ಲ. ಇಂತಹ ಚರ್ಚೆಗಳು ಬಂದಾಗೆಲ್ಲ RSS ನ ವಿಷಯ ಯಾಕೆ ಮೇಲ್ ಬರ್ತದೆ? RSS ವಿರುದ್ಧದ ಕಾನೂನು ಆಗಬಾರದು, ಆದರೆ RSSಗೂ ವಿನಾಯಿತಿ ಇರಬಾರದು. ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳನ್ನ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳುವ ವಿಚಾರದಲ್ಲಿ ಕಾನೂನುಬದ್ಧ ನಿಯಂತ್ರಣ ತರುವುದಕ್ಕೆ ಮುಂದಾಗಿದೆ. ಕರ್ನಾಟಕ ಸರ್ಕಾರಿ ಆವರಣ ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆ ನಿಯಂತ್ರಣ ಮಸೂದೆ 2026ಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿರೋದು ಮೇಲ್ನೋಟಕ್ಕೆ ಇದೊಂದು ಆಡಳಿತಾತ್ಮಕ ಕ್ರಮದಂತೆ ಕಂಡರೂ ಕೂಡ ಇದರ ಹಿಂದೆ ರಾಜ್ಯದ ರಾಜಕೀಯ ವಾತಾವರಣ, RSS ಸೇರಿದ ಹಾಗೆ ನೋಂದಣಿ ಆಗದ ಮತ್ತು ನೋಂದಣಿ ಆಗಿರುವಂತಹ ವಿವಿಧ ಸಂಘಟನೆಗಳ ಚಟುವಟಿಕೆಗಳು ಮತ್ತು ಸಾರ್ವಜನಿಕ ಸ್ಥಳಗಳ ಮೇಲಿನ ಹಕ್ಕಿನ ಪ್ರಶ್ನೆ ಅನ್ನುವಂತಹ ಹಲವು ಆಯಾಮಗಳಿವೆ. ಈ ಮಸೂದೆಯನ್ನ ಕೇವಲ RSS ವಿರುದ್ಧದ ಕ್ರಮ ಅಂತ ನೋಡುವುದು ಅದರ ವ್ಯಾಪ್ತಿಯನ್ನ ಸೀಮಿತಗೊಳಿಸಿದ ಹಾಗಾಗ್ತದೆ. ಅದೇ ವೇಳೆ RSSನ ಪಥಸಂಚಲನಗಳ ಸುತ್ತ ನಡೆದಿರುವಂತಹ, ನಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ರಾಜಕೀಯ ಮತ್ತು ಕಾನೂನು ಸಂಘರ್ಷವನ್ನ ನಿರ್ಲಕ್ಷಿಸಿ ಈ ಮಸೂದೆಯನ್ನ ಅರ್ಥ ಮಾಡಿಕೊಳ್ಳುವುದೂ ಕೂಡ ಸಾಧ್ಯ ಇಲ್ಲ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ನೋಡಿ, ಇಲ್ಲಿ ಸಾರ್ವಜನಿಕ ಆಸ್ತಿ ಯಾರದ್ದು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿಯ ಆವರಣ, ಪಂಚಾಯಿತಿ ಕಟ್ಟಡ, ಮೈದಾನ ಅಥವಾ ಇತರ ಸಾರ್ವಜನಿಕ ಸ್ಥಳಗಳು ಯಾವುದೇ ನಿರ್ದಿಷ್ಟ ಸಂಘಟನೆಯ ಖಾಸಗಿ ಆಸ್ತಿ ಅಲ್ಲ. ಅವು ಜನರ ತೆರಿಗೆ ಹಣದಿಂದ ನಿರ್ಮಾಣಗೊಂಡಂತಹ ಸಾರ್ವಜನಿಕ ಸಂಪನ್ಮೂಲಗಳು. ಹೀಗಾಗಿ ಯಾವುದೇ ಸಂಘಟನೆ, ಅದು RSS ಆಗಿರಲಿ, ಕಾಂಗ್ರೆಸ್ ಅಥವಾ BJPಗೆ ಸಂಬಂಧಿಸಿದಂತಹ ಸಂಘಟನೆ ಆಗಿರಲಿ, ಧಾರ್ಮಿಕ ಸಂಘ ಆಗಿರಲಿ, ಸಾಮಾಜಿಕ ಸಂಘಟನೆ ಆಗಿರಲಿ, ಅಥವಾ ಬೇರೆ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದಂತಹ ಸಂಘ ಆಗಿರಲಿ, ಸಾರ್ವಜನಿಕ ಆಸ್ತಿಯನ್ನ ಬಳಸುವಾಗ ಕೆಲವು ನಿಯಮಗಳಿಗೆ ಒಳಪಟ್ಟಿರಬೇಕು ಅನ್ನುವಂತಹ ತತ್ವದಲ್ಲಿ ತಪ್ಪಿಲ್ಲ. ಆದರೆ ಯಾವ ನಿಯಮ, ಯಾರಿಗೆ ಅನ್ವಯ, ಅನುಮತಿ ನೀಡುವ ಅಧಿಕಾರ ಯಾರಿಗೆ, ನಿರಾಕರಣೆಗೆ ಮಾನದಂಡ ಏನು ಅನ್ನುವಂತಹ ಪ್ರಶ್ನೆಗಳು ಮೂಡುವುದು ಇಂತಹ ಸಂದರ್ಭದಲ್ಲಿ ಸಹಜ. ಈ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಪಾರದರ್ಶಕ ಉತ್ತರಗಳಿಲ್ಲದಿದ್ದರೆ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಹೆಸರಿನಲ್ಲಿ ಸರ್ಕಾರಕ್ಕೆ ಅತಿಯಾದಂತಹ ವಿವೇಚನಾಧಿಕಾರ ಸಿಗುವಂತಹ ಅಪಾಯವೂ ಕೂಡ ಇದೆ ಅಂತ ನನಗನಿಸ್ತದೆ. ಗಮನಿಸಿ, ರಾಜ್ಯ ಸರ್ಕಾರ 2025ರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯಗೊಳಿಸುವ ಮಾರ್ಗಸೂಚಿಯನ್ನ ಹೊರಡಿಸಿತ್ತು. ಇದರ ವಿರುದ್ಧ ಒಂದು ಸಂಸ್ಥೆ ಹೈಕೋರ್ಟ್ ಮೆಟ್ಟಿಲೇರಿ ಪ್ರಶ್ನೆಯನ್ನ ಮಾಡಿತ್ತು. ಅದು ಇಲ್ಲಿ ಉಲ್ಲೇಖನೀಯ. ಸಂಘಟನೆಗಳ ಸಭೆ ಸೇರುವ ಹಾಗೂ ಸಂಘವನ್ನು ರಚಿಸುವ ಹಕ್ಕುಗಳು ಸಂವಿಧಾನದ ಅಡಿಯಲ್ಲಿ ನಾಗರಿಕರಿಗೆ ದೊರೆತಿರುವಂತಹ ಹಕ್ಕುಗಳ ಭಾಗ ಆಗಿದೆ ಅನ್ನುವ ವಾದವನ್ನ ಈ ಸಂಸ್ಥೆ ಅರ್ಜಿಯಲ್ಲಿ ಮುಂದಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದ್ದು ಮಹತ್ವದ ಸಂಗತಿ ಅನ್ನೋದನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಅಂದ್ರೆ ಸರ್ಕಾರದ ಉದ್ದೇಶವನ್ನ ಕಾನೂನಿನ ಚೌಕಟ್ಟಿನೊಳಗೆ ತರುವಂತಹ ಅಗತ್ಯ ಈಗ ಸ್ಪಷ್ಟ ಆಗಿದೆ. ಸರ್ಕಾರಕ್ಕೆ ನಿಯಂತ್ರಣ ಬೇಕಂದ್ರೆ ಅದು ಕೇವಲ ಆಡಳಿತಾತ್ಮಕ ಆದೇಶದ ಮೂಲಕ ಅಲ್ಲ, ಸ್ಪಷ್ಟ ಕಾನೂನು, ನಿರ್ದಿಷ್ಟ ಮಾನದಂಡ ಮತ್ತು ನ್ಯಾಯಾಂಗ ಪರಿಶೀಲನೆಗೆ ಒಳಪಡುವಂತಹ ವ್ಯವಸ್ಥೆಯ ಮೂಲಕ ಇರಬೇಕು ಅನ್ನುವಂಥ ಸಂದೇಶ ಇಲ್ಲಿದೆ. ಹಾಗಾದ್ರೆ ಇಂತಹ ಚರ್ಚೆಗಳು ಬಂದಾಗೆಲ್ಲ RSSನ ವಿಷಯ ಯಾಕೆ ಮೇಲ್ ಬರ್ತದೆ? ಇದರ ರಾಜಕೀಯ ಹಿನ್ನೆಲೆಯನ್ನ ಕೂಡ ಮರೆಮಾಚುವುದಕ್ಕೆ ಸಾಧ್ಯ ಇಲ್ಲ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಿದ ಪ್ರಕರಣ ಕಾನೂನು ಮತ್ತು ರಾಜಕೀಯ ಎರಡೂ ಸಂಘರ್ಷಗಳಿಗೆ ಕಾರಣ ಆಗಿತ್ತು. ಈಗಿನ ಸರ್ಕಾರದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲೇ ಈ ವಿವಾದ ನಡೆದಿರೋದು ಮತ್ತಷ್ಟು ರಾಜಕೀಯ ಮಹತ್ವವನ್ನು ಪಡೆದುಕೊಂಡಿತ್ತು. ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ನಿಯಂತ್ರಣ ಅಗತ್ಯ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರಿಗೆ ಪತ್ರವನ್ನ
ಬರೆದಿದ್ರು ಅನ್ನುವ ಹಿನ್ನೆಲೆಯೂ ಕೂಡ ಇದಕ್ಕಿದೆ. ಈಗ ಅದೇ ವಿಚಾರಕ್ಕೆ ಕಾನೂನು ರೂಪವನ್ನು ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದು ಇಲ್ಲಿ ಮುಖ್ಯ ಅಂಶ. ಹೀಗಾಗಿ ವಿರೋಧ ಪಕ್ಷಗಳು ಇದನ್ನ RSS ಅನ್ನ ಗುರಿಯಾಗಿಸಿಕೊಂಡಂತಹ ಕಾನೂನು ಅನ್ನುವಂತಹ ಅಂತ ಹೇಳುವಂತಹ ಅಥವಾ ಹಾಗೆ ಆರೋಪಿಸುವಂತಹ ಸಾಧ್ಯತೆ ಇದೆ. ಸರ್ಕಾರ ಮಾತ್ರ ಕಾನೂನು ಎಲ್ಲಾ ಸಂಘಟನೆಗಳಿಗೂ ಕೂಡ ಸಮಾನವಾಗಿ ಅನ್ವಯಿಸ್ತದೆ ಅಂತ ಹೇಳಬಹುದು, ಹೇಳಿದೆ. ನಿಜವಾದಂತಹ ಪರೀಕ್ಷೆ ಮಾತ್ರ ಮಸೂದೆ ಜಾರಿಗೆ ಬಂದ ನಂತರ ಆರಂಭ ಆಗ್ತದೆ. ನೋಡಿ, ನಿಯಮ ಎಲ್ರಿಗೂ ಕೂಡ ಸಮನ ಆಗ್ತದೆಯೇ? ಇದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಧಾರ್ಮಿಕ ಮೆರವಣಿಗೆಗಳು, ಜಾತಿ ಸಂಘಟನೆಗಳ ಸಮಾವೇಶಗಳು, ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆಗಳು, ವಿದ್ಯಾರ್ಥಿ ಸಂಘಟನೆಗಳ ಕಾರ್ಯಕ್ರಮಗಳು, ಪ್ರತಿಭಟನೆಗಳು, ರೈತ ಸಂಘಟನೆಗಳ ಸಭೆಗಳು, ಪ್ರತಿಭಟನೆಗಳು, ಮೆರವಣಿಗೆಗಳು, ಚಳವಳಿಗಳು, ಈ ಎಲ್ಲವೂ ಒಂದೇ ಮಾನದಂಡದ ಅಡಿಯಲ್ಲಿ ಬರಬೇಕು. ಇಲ್ಲದೇ ಇದ್ರೆ ಕಾನೂನು ಸಾರ್ವಜನಿಕ ಆಸ್ತಿ ನಿರ್ವಹಣೆಯ ಸಾಧನ ಆಗದೆ ಸರ್ಕಾರದ ರಾಜಕೀಯ ಆಯ್ಕೆಯ ಸಾಧನ ಆಗುವಂತಹ ಅಪಾಯ ಇದೆ. ಆದ್ರಿಂದ ಕಾನೂನಿನ ತೂಕ ಸಂಘಟನೆಯ ಹೆಸರಿನ ಮೇಲೆ ಅಲ್ಲ, ಚಟುವಟಿಕೆಯ ಸ್ವರೂಪದ ಮೇಲೆ ಇರಬೇಕು. ಇನ್ನು ಜನರಿಗೆ ಅನನುಕೂಲ ಅನ್ನುವಂತಹ ಮಾನದಂಡ ಎಷ್ಟು ಸ್ಪಷ್ಟ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಮಸೂದೆಯಲ್ಲಿ ಯಾವುದೇ ಚಟುವಟಿಕೆ ಜನರಿಗೆ ಅನನುಕೂಲ ಉಂಟು ಮಾಡಿದ್ರೆ ಅಥವಾ ಸಂಸ್ಥೆಯ ಮೂಲ ಧ್ಯೇಯಕ್ಕೆ ಧಕ್ಕೆ ಉಂಟು ಮಾಡುವುದಾದ್ರೆ ಅನುಮತಿ ನಿರಾಕರಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಂಶವು ಚರ್ಚೆಯಲ್ಲಿದೆ. ಇಲ್ಲಿಯೇ ಮತ್ತೊಂದು ಅಪಾಯ ಎದುರಾಗ್ತದೆ. ಅನನುಕೂಲ ಅಂತಂದ್ರೆ ಏನು? ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಮಸ್ಯೆಯೇ? ಶಬ್ದ ಮಾಲಿನ್ಯವೇ? ಸಾರ್ವಜನಿಕ ಶಾಂತಿಗೆ ಧಕ್ಕೆಯೇ? ಕಾನೂನು ಸುವ್ಯವಸ್ಥೆಯ ಆತಂಕವೇ? ಅಥವಾ ವೈಯಕ್ತಿಕ ಅಭಿಪ್ರಾಯವೇ? ಅಥವಾ ಹಿತಾಸಕ್ತಿಯೇ? ಮಾನದಂಡಗಳು ಸ್ಪಷ್ಟವಾಗದಿದ್ರೆ ಒಂದೇ ರೀತಿಯ ಕಾರ್ಯಕ್ರಮಕ್ಕೆ ಒಂದು ಕಡೆ ಅನುಮತಿ ನೀಡಿ ಮತ್ತೊಂದು ಕಡೆ ನಿರಾಕರಿಸುವ ಸಾಧ್ಯತೆಯೂ ಕೂಡ ಇರ್ತದೆ. ಅಂತಹ ಪರಿಸ್ಥಿತಿ ತಪ್ಪಿಸುವುದಕ್ಕೆ ಅನುಮತಿ ಮತ್ತು ನಿರಾಕರಣೆಗೆ ಲಿಖಿತ, ಪೂರ್ವ ನಿರ್ಧರಿತ ಮತ್ತು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವಂತಹ ಮಾನದಂಡಗಳು ಅಗತ್ಯ ಅಂತ ಕಾಣಿಸ್ತಾ ಇದೆ. ಇದು RSS ವಿರುದ್ಧದ ಕಾನೂನು ಆಗಬಾರದು, ಆದರೆ RSSಗೂ ವಿನಾಯಿತಿ ಇರಬಾರದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಘಟನೆಗೆ ಕಾನೂನಿಗಿಂತ ಮೇಲಿನ ಸ್ಥಾನ ಇರಬಾರದು. ಅದೇ ರೀತಿ ಯಾವುದೇ ಸಂಘಟನೆಯನ್ನ ಅದರ ರಾಜಕೀಯ ಅಥವಾ ಸೈದ್ಧಾಂತಿಕ ಗುರುತಿನ ಆಧಾರದ ಮೇಲೆ ಮಾತ್ರ ಗುರುತಿಸುವುದು ಕೂಡ ಸರಿಯಲ್ಲ. RSS ಸಾರ್ವಜನಿಕ ಆಸ್ತಿಯನ್ನ ಬಳಸುವುದಾದ್ರೆ ನಿಯಮ ಪಾಲಿಸಬೇಕು, ಆದರೆ ಅದೇ ನಿಯಮ ಇತರ ಸಂಘಟನೆಗಳಿಗೂ ಕೂಡ ಅನ್ವಯಿಸಬೇಕು. ಇದು ಸರ್ಕಾರದ ಮುಂದಿರುವಂತಹ ಮೂಲಭೂತ ಪ್ರಶ್ನೆ ಮತ್ತು ಪರೀಕ್ಷೆ. ಸಾರ್ವಜನಿಕ ಸ್ಥಳಗಳು ರಾಜಕೀಯ ಸಂಘರ್ಷದ ವೇದಿಕೆ ಆಗಬಾರದು. ಕರ್ನಾಟಕದಲ್ಲಿ ಸಾರ್ವಜನಿಕ ಸ್ಥಳಗಳ ಬಳಕೆಯ ಪ್ರಶ್ನೆ ಕ್ರಮೇಣ ರಾಜಕೀಯ ಹಕ್ಕುಗಳ ಪ್ರಶ್ನೆಯಾಗಿ ರೂಪಾಂತರಗೊಳ್ತಾ ಇದೆ. ಒಂದ್ ಕಡೆ ಸಾರ್ವಜನಿಕ ಆಸ್ತಿಗಳನ್ನ ಯಾವುದೇ ಸಂಘಟನೆಯ ಸ್ವೇಚ್ಛೆಗೆ ಬಿಡಲಾಗದು. ಮತ್ತೊಂದು ಕಡೆ ಸರ್ಕಾರವು ಕೂಡ ಅನುಮತಿ ನೀಡುವ ಅಥವಾ ನಿರಾಕರಿಸುವ ಅಧಿಕಾರವನ್ನ ಬಳಸಿಕೊಂಡು ತನಗೆ ಅಸಮ್ಮತಿ ಇರುವಂತಹ ಧ್ವನಿಗಳನ್ನ ಅಥವಾ ಆ ಒಂದು ಸಿದ್ಧಾಂತವನ್ನ ನಿಯಂತ್ರಿಸುವಂತೆಯೂ ಕೂಡ ಆಗಬಾರದು. ಈ ಎರಡರ ನಡುವಿನ ಸಮತೋಲನವೇ ಪ್ರಜಾಪ್ರಭುತ್ವದ ನಿಜವಾದಂತಹ ಪರೀಕ್ಷೆ. ಸರ್ಕಾರ ನಿಜವಾಗಿಯೂ ಕೂಡ ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಿಸುವುದಕ್ಕೆ ಬಯಸಿದ್ರೆ ಮಸೂದೆಯನ್ನ ಪಾರದರ್ಶಕಗೊಳಿಸಬೇಕಾಗತ್ತೆ, ಅನುಮತಿ ಪ್ರಕ್ರಿಯೆಯನ್ನ ಸರಳಗೊಳಿಸಬೇಕಾಗತ್ತೆ, ನಿರಾಕರಣೆಗೆ ಕಾರಣವನ್ನ ಲಿಖಿತವಾಗಿ ನೀಡುವುದನ್ನ ಕಡ್ಡಾಯಗೊಳಿಸಬೇಕಾಗತ್ತೆ, ಮೇಲ್ಮನವಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗತ್ತೆ. ಮುಖ್ಯವಾಗಿ ಆಡಳಿತದ ರಾಜಕೀಯ ಒಲವು ಮತ್ತು ವಿರೋಧಕ್ಕೆ ಕಾನೂನು ಬಲಿಯಾಗದಂತೆ ರಕ್ಷಣೆಯನ್ನು ಒದಗಿಸಬೇಕಾಗತ್ತೆ. ಇನ್ನು ಸಾರ್ವಜನಿಕ ಆಸ್ತಿ ಯಾರದ್ದು, ಅದನ್ನು ಯಾರು ಬಳಸಬೇಕು, ಯಾವ ಷರತ್ತಿನಲ್ಲಿ ಬಳಸಬೇಕು ಮತ್ತು ಆ ಬಳಕೆಯನ್ನು ನಿಯಂತ್ರಿಸುವ ಸರ್ಕಾರದ ಅಧಿಕಾರಕ್ಕೆ ಮಿತಿ ಎಲ್ಲಿದೆ? ಸರ್ಕಾರ ಈ ಪ್ರಶ್ನೆಗಳಿಗೆ ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನಬದ್ಧ ಉತ್ತರ ನೀಡಿದರೆ ಮಸೂದೆ ಸಾರ್ವಜನಿಕ ಆಸ್ತಿಗಳ ನಿರ್ವಹಣೆಗೆ ಅಗತ್ಯವಾದಂತಹ ಕಾನೂನುಬದ್ಧ ಚೌಕಟ್ಟು ಆಗಬಹುದು ಅಂತ ಕಾಣಿಸ್ತದೆ. ಆದರೆ ಕಾನೂನಿನ ಜಾರಿ, ಸಂಘಟನೆಯ ಸಿದ್ಧಾಂತ, ರಾಜಕೀಯ ನಿಲುವು ಅಥವಾ ಸರ್ಕಾರದೊಂದಿಗೆ ಅದರ ಸಂಬಂಧವನ್ನ ಅವಲಂಬಿಸಿದ್ರೆ ಇದೇ ಮಸೂದೆ ಮತ್ತೊಂದು ರಾಜಕೀಯ ವಿವಾದದ ಕೇಂದ್ರ ಆಗಬಹುದು. ಆದ್ರಿಂದ ಈಗ ಗಮನಿಸಬೇಕಾದದ್ದು
ಮಸೂದೆಗೆ ಸಚಿವ ಸಂಪುಟ ನೀಡಿರುವಂತಹ ಅನುಮೋದನೆಗಿಂತಲೂ ಹೆಚ್ಚಾಗಿ ವಿಧಾನಸಭೆಯಲ್ಲಿ ಅದರ ಅಂತಿಮ ರೂಪ ಹೇಗೆ ಹೊರಗೆ ಬರುತ್ತೆ ಅಥವಾ ಅಂತಿಮ ರೂಪ ಏನಾಗ್ಲಿದೆ ಅನುಮತಿ ನಿರಾಕರಣೆ ಮಾನದಂಡಗಳು ಎಷ್ಟು ಸ್ಪಷ್ಟವಾಗ್ಲಿಕ್ಕಿದೆ ಮತ್ತು ಸರ್ಕಾರ ತನ್ನ ರಾಜಕೀಯ ವಿರೋಧಿಗಳಿಗೂ ಕೂಡ ಇದೇ ಕಾನೂನನ್ನು ಸಮಾನವಾಗಿ ಅನ್ವಯಿಸ್ತದೆಯೇ ಎನ್ನುವುದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕ ಸ್ಥಳಗಳು ಎಲ್ಲರದ್ದು ಕೂಡ ಹೌದು. ಆದ್ರಿಂದ ಅವುಗಳ ನಿಯಂತ್ರಣವು ಎಲ್ಲರಿಗೂ ಕೂಡ ಒಂದೇ ಕಾನೂನು, ಒಂದೇ ಮಾನದಂಡ, ಒಂದೇ ನ್ಯಾಯ ಅನ್ನುವಂತಹ ತತ್ವದ ಮೇಲೆ ನಿಂತಿರಬೇಕು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟುಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.